ನನಗೆ ಇವತ್ತು ನಿಂತಿದೆ ನೋಡ್ರಿ. ಒಂದು ಟೈಮಲ್ಲಿ ನಾನು ಚಂದ್ರಲೆ ಹೋಟ್ಲಿಗೆ ಇಲ್ಲಿ ಮರ್ತಿದ್ದೇನೆ ಇಲ್ವೋ ಗೊತ್ತಿಲ್ಲ. ನಾನು ಊರಿಂದ ಬಂದೆ. ಊರಿಂದ ಬಂದಾದಮೇಲೆ ಎಲ್ಲ ರೇಷನ್ನು, ಅಕ್ಕಿ, ರಾಗಿ ಹಿಟ್ಟು ಮತ್ತು ಸಾಂಬಾರು ಪೌಡ್ರು ಎಲ್ಲ ಹುಳಾಗ್ಬಿಟ್ಟಿತ್ತು. ಎಲ್ಲ ವೇಸ್ಟು ಹುಳಾಗಿತ್ತು. ಬಟ್ ರಾಗಿ ಹಿಟ್ಟನ್ನ ಜರಡಿ ಹಿಡಿದಿರ್ಬೇಕಲ್ಲ, ಏನಕ್ಕಾರು ಬೇಕಾಗುತ್ತಲ್ಲ ಅಂತೇಳಿ ಎಲ್ಲ ಜರಡಿ ಹಿಡಿದು ಇಟ್ಬಿಟ್ಟು ಮತ್ತೆ ಇಟ್ಟು ಅವತ್ತು ನನ್ನ ಹತ್ರ ಫುಲ್ ಜೀರೋ. ಫಸ್ಟ್ ಕೋವಿಡ್ಲೆಲ್ಲ ಸ್ವಲ್ಪ ಅಕೌಂಟಲ್ಲಿ ದುಡ್ಡು ಇರುತ್ತೆ ಬಿಡಿ, ಏನೋ ನಡೆದೋಗ್ಬಿಡುತ್ತೆ. ಎರಡನೇ ಕೋವಿಡಲ್ಲಿ ಐತಲ್ಲ 2020, ಅದು ಭಯಂಕರ. ಅಂದ್ರೆ ಜರಡಿ ಹಿಡಿದಿರೋದನ್ನ ಮತ್ತೆ ನೀವೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಂಗೆ ತಿಂದಿದ್ದೀವಿ ಮುದ್ದೆ ಮಾಡ್ಕೊಂಡು. ನಾನು ಅವತ್ತು ಮುದ್ದೆ ಮಾಡಲಿಲ್ಲ. ನಾನು ಬಂದಿದ್ದು 3 ದಿನಕ್ಕೇನೋ ಅವನು ಊರಿಂದ ಬಂದ. ನಾನು 4 ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ರಾಗಿ ಅಂಬಲಿ ಮಾಡ್ಬಿಟ್ಟು ಸುಮ್ಮನೆ ಕುಡಿದ್ಬಿಟ್ಟು ಸುಮ್ಮನೆ ಇದ್ದೆ. ಬಂದು ಫೋನ್ ಮಾಡಿದಾಗ ಇಲ್ಲಿ ಎಲ್ಲಿದ್ರಿ ಸರ್ ಅಂತ. ಹಿಂಗೆ ನಾನು ರೂಮಲ್ಲಿ ಇದ್ದೀನಿ ಅಂತಂದ್ರು. ಆಮೇಲೆ ನಾಗರಬಾವಿ ಸರ್ಕಲ್ ನಾಯಿಂಡಳ್ಳಿ ಹತ್ರ ಬಂದು ನಾಗರಬಾವಿ ಸರ್ಕಲ್ ಪಾಪ ಅಲ್ಲಿಂದ ಬಂದು ನಡ್ಕೊಂಡೇ ಬಂದ ಅವನು. ಬಂದಾದಮೇಲೆ ನನಗೆ ಗೊತ್ತು, ನಾನು 2 ಲೋಟ ಕುಡಿದ್ಬಿಟ್ಟು ಮಲಗಿದ್ದೆ. ಅದಾದಮೇಲೆ ಅವ್ನು ಬಂದ. ನಾನು ಡೋರ್ ಓಪನ್ ಮಾಡಿದೆ. ಹಂಗೆ ಅವ್ನು ಡೋರ್ ಓಪನ್ ಮಾಡಿದಟ್ಟಿಗೆ ಗೊತ್ತಾಗ್ಬಿಡ್ತು ಅವ್ನ ಕಣ್ಣೆಲ್ಲ ಅವ್ನಿಗೆ ಹೊಸವಾಗಿದೆ ಅಂತ. ಬಂದು ನಾನು ಕೇಳಿದೆ, ಸರ್ ಏನು ಅಡುಗೆ ಮಾಡಿದ್ದೀರಿ ಅಂತ. ನಾನು ಇಲ್ಲ ಕಣ್ರಿ, ಸ್ವಲ್ಪ ರಾಗಿ ಅಂಬಲಿ ಮಾಡಿದ್ದೆ, ಸ್ವಲ್ಪ ಡಯಟ್ ಮಾಡ್ತಿದ್ದೆ ಅಂತ. ನಾವು ನಮ್ಮದು ಹೇಳ್ಕೊಂಡು ಬರೋಲ್ಲ. ಅದೇ ಥರ ನನಗೂ ಅವ್ರಿಗೂ ತುಂಬ ಫ್ರೆಂಡ್ಶಿಪ್ ಆಗಿದ್ದು. ಹಂಗೆ ಹೇಳ್ಬಿಟ್ಟು ನನಗೆ ಇದೆಯಾ ಅಂತ ಕೇಳಿದೆ. ಸರಿ ಆಯಿತು ಸರ್ ಇದೆ ಅಂತ ಹೇಳ್ಬಿಟ್ಟು 2 ಲೋಟ ಅವ್ನು ಕುಡಿದೆ, 2 ಲೋಟ ನಾನು ಕುಡಿದೆ. 2 ಲೋಟ ಕುಡಿದ್ಬಿಟ್ಟು ಇಮಿಡಿಯೇಟ್ ಮಲಗಿದ್ವಿ. ಬಟ್ ಮನಸ್ಲಿ ಆಗ ಅನ್ಕೊಂಡ್ವಿ, ಗಿಲ್ಲಿ ನಮ್ಮದು ಈ ಥರದ ಲೈಫ್ ಅಲ್ಲ, ಬೇರೆ ಥರದ ಲೈಫು. ಬಟ್ ನಮಗೊಂದು ಟೈಮ್ ಬರುತ್ತೆ ಗಿಲ್ಲಿ, ಕಾಯೋಣ ಅಂತ ಹೇಳ್ಬಿಟ್ಟು ಸೀದಾ ಏನೋ ಒಂದು ಮಾಡ್ಬೇಕು ಗಿಲ್ಲಿ, ಹಿಂಗೆ ಇದ್ರೆ ಆಗಲ್ಲ ನಾವು ಅಂತೇಳಿ ಡಿಸೈಡ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸರ್, ಕಾಮಿಡಿ ಕಿಲಾಡಿ ಹೋಗೋದ್ರ ಮಧ್ಯದಲ್ಲಿ ಒಂದಷ್ಟು ಚರ್ಚೆಗಳಿರ್ತವೆ, ಗೊಂದಲಗಳಿರ್ತವೆ. ಹೆಂಗೆ ಎಂಟ್ರಿ ಕೊಟ್ರು ಅನ್ನುವಂಥದ್ದು ಈಗ ನೀವು ಹೇಳಿದ್ರಿ. ಸೊ ಅದ್ರ ಮಧ್ಯದಲ್ಲಿ ಆಗಿರುವಂಥ ಸಿಚುವೇಶನ್ಸ್ಗಳು? ಇಲ್ಲ, ನಾನು ನನ್ನ ರೂಮಲ್ಲಿ ಅವ್ನು ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದಾಗ ನನ್ನ ಹತ್ರನೇ ಬಂದ. ಅವನು ಕೂತ್ಕೊಂಡು ಮಾತಾಡ್ತಿದ್ದೆ. ಯಾಕಂದರೆ ಗಿಲ್ಲಿ ಹತ್ರ ಆಗ ಬೈಕ್ ಇರಲಿಲ್ಲ, ಪ್ರಾಮಿಸ್ ಅಕೌಂಟು ಇರಲಿಲ್ಲ, ಅವನ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಹೋಗ್ತಿದ್ದೆ. ನಾನು ಟು ಬಿ ಫ್ರ್ಯಾಂಕ್, ನಾನು ಅವನು ಸಿನಿಮಾ ಕೆಲ್ಸಕ್ಕೆ ಹೋದಾಗ ನಾನು ಬೇರೆ ಏನು ಜಾಬ್ ಮಾಡ್ತಿದ್ವಿ. ಆ ಜಾಬ್ ಮಾಡಬೇಕಾದಾಗ ಕನಿಷ್ಠ ಪಕ್ಷ ಅವ್ರು ಬಂದಾದಮೇಲೆ ನಾನು ಜೊಮೊಟೋಗೆ ಲಾಗಿನ್ ಆಗಿಬಿಟ್ಟೆ. ನೀವು ಜೊಮೊಟೊ ಕೆಲಸ ಜೊಮೊಟೊ ಮಾಡ್ತಿದ್ದೆ 5 years. 5 years ಜೊಮೊಟೊ ಮಾಡ್ತಿದ್ದೆ. ಶೂಟಿಂಗ್ ಇತ್ತಾ, ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಶೂಟಿಂಗ್ ಇಲ್ಲ ಅಂದರೆ ಏನು ಮಾಡ್ತೀರಿ? ಯಾಕಂದ್ರೆ ನಾನು ಬೇರೆ ಕಡೆ ಒಂದು ಕೆಲಸ ಮಾಡ್ತಿದ್ದೆ. ಅವತ್ತಿಗೆ 40,000 rupees 2019 ನನಗೆ ಇನ್ಕಮ್. ಅಲ್ಲಿ ನಾನು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಲ್ಲ, ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ಮೇಲೆ 2019-20 ಒಂದು ಟೀಮಲ್ಲಿ ಅಲ್ಲೇ ಡಿಸ್ಕಷನ್ ಮಾಡ್ತಾರೆ. ಇವನು ಇಲ್ಲೂ ಮಾಡ್ತಾನೆ, ಅಲ್ಲೂ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆವಾಗ ಮ್ಯಾನೇಜರ್ಗೂ ನನಗೂ ಸ್ವಲ್ಪ ಇದಾಯಿತು, ನೀವು ಮಾಡಿದ್ರೆ ಈ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅದನ್ನು ಮಾಡಬೇಕು ಅಂತ ಡಿಸೈಡ್ ಆಗೋದು. ಯಾಕಂದ್ರೆ ನಾನು ಕರಿತಾಯಿತ್ತು, ಬಾ ಅಂತ. ಸರಿ ಆಯಿತು, ಇದನ್ನು ಬಿಟ್ಟೇ ಬಿಡೋಣ, ಅದೇನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕೆಲಸನೇ ಬಿಟ್ಬಿಟ್ಟೆ. ಆಗ ಗಿಲ್ಲಿನೂ ಕೆಲಸ ಬಿಟ್ಬಿಟ್ಟು, ಗಿಲ್ಲಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ಬಿಟ್ಟು ಚಂದ್ರಲೆ ಹೋಟೆಲ್ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಅಲ್ಲಿಗೆ ಸ್ವಿಗ್ಗಿ ಮತ್ತು ಜೊಮೊಟೊ ಹುಡುಗರು ಬಂದರು. ಕೂತ್ಕೊಂಡು ಮಾತಾಡ್ತಿದ್ರು. ಅವ್ನು ಬೆಳಿಗ್ಗೆ 6 ಗಂಟೆಗೆ ಲಾಗಿನ್ ಆಗಿದ್ದಾನೆ, ಸಾಯಂಕಾಲ 6 ಗಂಟೆಗೆ ಅಲ್ಲಿಗೆ ಬಂದಿದ್ದೀನಿ. ಆವಾಗಲೇ 1400 ರೂಪಾಯಿನ ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ಅವನು ಮಗ ಬೆಳಿಗ್ಗೆಯಿಂದ ಏನೂ ಇಲ್ಲ ಕಣೋ, ಇವತ್ತು 1600 ರೂಪಾಯಿ ಆಗೈತೆ ಅಂತ ಅಂದ. ನನಗೆ ಹಿಂಗೆ ಕೇಳಿಸ್ಬಿಡ್ತು ಹಂಗೆ ರಪ್ಪ ಅಂತ. ಹೌದಾ, 1400 ರೂಪಾಯಿ ಸಂಪಾದನೆ ಮಾಡಿ ಯಾವ ಕೆಲಸನೇ ಇದು ಅಂತ ಕೇಳಿದ್ರೆ, ಅವನು ಜೊಮೊಟೊ ಟೀ ಶರ್ಟ್ ಹಾಕಿ ಸ್ವಿಗ್ಗಿ ಟೀ ಶರ್ಟ್ ಹಾಕೊಂಡಿದ್ದ. ಅವನ್ನ ಕಾಫಿ ಕುಡ್ದಾದ್ಮೇಲೆ ನಾನೇ ಮಾತಾಡಿಸ್ದೆ. ಗುರು ಏನು ಗುರು ಇದು ಹೆಂಗೆ ಮಾಡೋದು, ಏನು ಕತೆ ಅಂತ ಕೇಳಿದೆ. ಅಣ್ಣ ಹೆಂಗೇನು ಮಾಡೋಗಿಲ್ಲ ಅಣ್ಣ, ನಿನ್ನ ಹತ್ರ 2 ವೀಲರ್ ಇದೆಯಾ, ಬ್ಯಾಗ್ ಕೊಡ್ತಾರಣ್ಣ, ಬ್ಯಾಗ್ ಕಟ್ಕೊಂಡು ಹೋಗೋದು, ಊಟ ಕೊಡ್ತಾರೆ, ಅದನ್ನು ತಗೋ ಡೆಲಿವರಿ ಮಾಡೋದು, ಹಂಗೆ ಹಿಂಗೆ ಅಂತ ಸ್ವಲ್ಪ ಹೇಳ್ದೆ. ಎಷ್ಟೊತ್ತಿಗೆ ಕೆಲಸ ಮಾಡಬೇಕು ಅಂತ ಕೇಳಿದೆ. ಅವ್ನು ಇದ್ಕಣ್ಣ, ಅವ್ರೇನು ಟೈಮ್ ಕೊಡಲ್ಲಣ್ಣ, ಗಿಕ್ಸ್ ಇರುತ್ತೆ, ನೀನು ಬುಕ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಮಾಡ್ಬೋದಣ್ಣ ಅಂತ. ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ ಅನ್ನಲ್ಲ. ಅವಾಗ ನನ್ನ ಮೈಂಡ್ ಓಪನ್ ಆಗ್ಬಿಡ್ತು. ಕರೆಕ್ಟಾಗಿದೆಯಪ್ಪ ಈ ಜಾಬು ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇ ಬಾಸ್. ನನಗೆ ಎಷ್ಟು ಬೇಕಷ್ಟು ಇನ್ಕಮ್ ಸಂಪಾದಿಸ್ಬೋದು. ಜೊಮೊಟೊ ಜೊಮೊಟೊ ಇವತ್ತು 2,500 ಸಂಪಾದನೆ ಮಾಡ್ತಾರೆ ಪರ್ ಡೇ. ನೋಡಿದೆ ಒಂದು ಸರಿ ಪ್ರೊಫೈಲ್ನ ಇಸ್ಕೊಂಡು, ಹಬ್ಬ ಕರೆಕ್ಟಾಗಿದೆ ನನ್ನ ಟೀಮ್ಗೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಅವನೇ ಸ್ಪಾನ್ಸರ್ ಕೊಟ್ಬಿಟ್ಟು ರಪ್ಪ ಅಂತ ID ಕ್ರಿಯೇಟ್ ಮಾಡಿದೆ. 1 ದಿನ 2 ದಿನ ಆದಮೇಲೆ ಬ್ಯಾಗ್ ಬಂದ್ಬಿಡ್ತು. ಅದೇ ಅಕ್ಷಯ ಪಾತ್ರೆ. ಆವಾಗ 2020-21 ಆ ಟೈಮಲ್ಲಿ ನಾನು ಲಾಗಿನ್ ಆಗಿದ್ದು. ಕೊರೋನಾ ಟೈಮ್. ಸಿಂಪಲ್, ನಾನು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟೋ ಜನ 50 ರೂಪಾಯಿ ಟಿಪ್ಸ್ ಕೊಡೋರು, 100 ಜನ ಟಿಪ್ಸ್ ಕೊಡೋರು, 100 ರೂಪಾಯಿ ಎಲ್ಲ ಕೊಟ್ಟಿದ್ದಾರೆ ನನಗೆ. ಹಂಗಾಗಿ ಅದನ್ನೆಲ್ಲ ಮಾಡ್ತಾ ನನಗೆ ಬರೋ ಇನ್ಕಮಲ್ಲಿ ನಾನು ಗಿಲ್ಲಿ ನಟ ಜೀವನ ಮಾಡ್ತಾ ಇದ್ವಿ. ಇಬ್ರು ನೀವು ದುಡಿದು ಅದ್ರ ಜೊತೆ ಗಿಲ್ಲಿಯವ್ರು ನಿಮ್ಮ ಜೊತೆಗೆ ಇರ್ತಿದ್ರು. ನನ್ನ ಜೊತೆಲಿ ಇದ್ದಾಗ ನಾನೇ ಸಣ್ಣ ಪುಟ್ಟದು ಚಿಕನೋ ಮಟನೋ ಗಿಟನೋ ಅದು ಇದು ತಿನ್ಕತಿದ್ವಿ. ನನ್ನ ಹತ್ರ ಇನ್ಕಮು ಬರ್ತಿತ್ತು, ನಾನು ಸಂಪಾದನೆ ಮಾಡ್ತಿದ್ದೆ. ಅದ್ರ ಜೊತೆಗೆ ಅವನು ಕೆಲಸ ಮಾಡ್ತಿದ್ದ. ಅವ್ನಿಗೆ ಏನಾರು ಬತ್ತು ಅಂತ ಹೇಳಿದ್ರೆ ಅವನು ಕ್ಲಿಯರ್ ಮಾಡ್ತಿದ್ದ, ಕೊಡಿಸ್ತಿದ್ದ. ಬಟ್ ಶೇರ್ ಮಾಡ್ತಿದ್ದ.